ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ಅಮ್ಮ ಮಟನ್ ಸಾಂಬಾರು ಮಾಡ್ತಿದ್ದಾರೆ. ಅದರ ರೆಸಿಪಿ ನೋಡೋಣ. ಮೊದಲು ಇಲ್ಲಿ 1 kg ಮಟನ್ ತಗೊಂಡಿದ್ವಿ. ಅದನ್ನು ನೀರಿಂದ ಚೆನ್ನಾಗಿ 2 ಸರಿ ವಾಶ್ ಮಾಡ್ಕೋಬೇಕು, ಆಯಿತಾ. ಈಗ ನೋಡಿ, ಮಟನಲ್ಲಿ ಜಾಸ್ತಿ ಫ್ಯಾಟು ಇರಬಾರ್ದು. ಈಗ ಇಲ್ಲಿ 1 kg ಮಟನಿಗೆ 3 ಟೊಮ್ಯಾಟೊ ಮತ್ತು 3 ಈರುಳ್ಳಿ ನೀವು ಕಟ್ ಮಾಡ್ಕೋಬೇಕು. ನಿಮಗೆ ಮಿಕ್ಸರಲ್ಲಿ ಎಷ್ಟು ದಪ್ಪ ಅಥವಾ ತೆಳ್ಳ ಬೇಕು ಅದನ್ನು ನೋಡಿ ಕಟ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸರಲ್ಲಿ ಏನೇನು ಪದಾರ್ಥಗಳು ಬೇಕು ಅದನ್ನು ಈಗ ನಾನು ಹೇಳ್ತೀನಿ. ಮೊದಲು ಮಿಕ್ಸರಲ್ಲಿ ನೀವು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಆಮೇಲೆ 1 ಇಂಚು ಶುಂಠಿ, ಆಮೇಲೆ ಮಿಂಟ್ ಲೀಫ್, ಆಮೇಲೆ ಕೊರಿಯಂಡರ್. ಇದನ್ನು ಎಲ್ಲದೂ ಹಾಕಿ ನೀವೇನು ಕಟ್ ಮಾಡಿದಿರಲ್ಲ ಟೊಮ್ಯಾಟೊ ಮತ್ತು ಆನಿಯನ್, ಅದನ್ನು ಹಾಕಿ ನೀವು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇದರಲ್ಲಿ ನೀರು ಹಾಕಬಾರ್ದು. ಆಮೇಲೆ ನೀವು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಆಯಿಲ್ ಹಾಕಬೇಕು. ಏನಾದರೂ ಮಟನಲ್ಲಿ ಜಾಸ್ತಿ ಫ್ಯಾಟ್ ಇದ್ದರೆ ಆಯಿಲ್ ಹಾಕೋದೇನು ಬೇಡ. ಈಗ ನೋಡಿ, ನಾವು ಮಟನನ್ನು ಕುಕ್ಕರಲ್ಲಿ ಫ್ರೈ ಮಾಡಬೇಕು. ಮಟನನ್ನು ಈ ಥರ ಫ್ರೈ ಮಾಡ್ಕೋಬೇಕು ಕುಕ್ಕರಲ್ಲಿ. ಅದು ಬೆಳ್ಳಗೆ ಕಲರ್ ಬರಬೇಕು, ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ನೀವು ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು. ಅದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ಪೈಸಸ್ ಅಂತ ಬಂದರೆ ಟರ್ಮರಿಕ್ ಪೌಡರ್ ಹಾಕಬೇಕು. ಆದ ನಂತರ ಚಿಲ್ಲಿ ಪೌಡರ್ ಹಾಕಬೇಕು. ಆದ ನಂತರ ಗರಂ ಮಸಾಲ, ಆದ ನಂತರ ಇದು ಅಮ್ಮ ಮಾಡಿರೋ ಮಸಾಲ, ಇದೆಲ್ಲ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಮುಚ್ಚಿಡಬೇಕು. ಆಮೇಲೆ ತೆಗೆದಾಗ ಈ ಥರ ಒಂದು ಚೆನ್ನಾಗಿ ಕಲರ್ ಬರ್ತದೆ, ಉಪ್ಪೆಲ್ಲ ಹೀರ್ಕೋತದೆ. ಆದ ನಂತರ ನೀವೇನು ಪೇಸ್ಟ್ ಮಾಡಿದ್ರಿ ಅದನ್ನು ಇದರಲ್ಲಿ ಹಾಕಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಮಿಕ್ಸರಲ್ಲಿ ನೀವು ಕೊಕೊನಟ್ ತಗೊಂಡು ಅದರಲ್ಲಿ ಗಸಗಸೆ, ಏಲಕ್ಕಿ, ಲವಂಗ, ಕಾಳು ಮೆಣಸು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಮಟನನ್ನು ಮುಚ್ಚಿಡಬೇಕು. ಆಮೇಲೆ ಆ ಮಿಕ್ಸ್ಚರ್ ಏನು ಮಾಡಿದ್ರಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಈ ಒಂದು ಏನು ಸಾಂಬಾರು ಮಾಡಿದ್ರಿ ಅದರಲ್ಲಿ ಹಾಕಬೇಕು. ಆಮೇಲೆ ಇದನ್ನು 2ರಿಂದ 4 ವಿಸಲಿಗೆ ಹೊಡೆಸ್ಬೇಕು. ಆದ ನಂತರ ನೋಡಿ, ಎಷ್ಟು ಚೆನ್ನಾಗಿರುವ ಒಂದು ಮಟನ್ ಸಾಂಬಾರು ರೆಡಿ ಆಗ್ತದೆ. ತುಂಬ ಚೆನ್ನಾಗಿದೆ, ಟೇಸ್ಟಲ್ಲಂತೂ ತುಂಬಾ ಚೆನ್ನಾಗಿರುತ್ತದೆ. ನಿಮಗೇನಾದರೂ ಈ ವಿಡಿಯೋ ಚಲೋ ಅನಿಸ್ತಂದರೆ ಇದಕ್ಕೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಮತ್ತು ಕಮೆಂಟ್ಸಲ್ಲಿ ಹೇಳಿ ಈ ರೆಸಿಪಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ಮಟನ್ ಸಾಂಬಾರು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.